ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಫೇಸ್ ಪ್ಯಾಕನ್ನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದ ಚರ್ಮ ಕಾಂತಿಯುತ ಆಗ್ತದೆ. ಆಮೇಲೆ ಕಪ್ಪು ಕಲೆಗಳಿರ್ತಾವೆ, ಅವು ಸಹ ಹೊರಟೋಗ್ತದೆ. ಇದನ್ನು ಹೇಗೆ ಅಂತ ಯಾವ ಥರ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಏನಂದರೆ ಫಸ್ಟು ಒಂದು ಕಪ್ಪಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ತುಳಸಿ ಪೌಡರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಆಯುರ್ವೇದಿಕ್ ಮೆಡಿಕಲಲ್ಲಿ. ನೀವು ತುಳಸಿ ಪೌಡರ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ನೀವು ತಂದಿಟ್ಕೊಂಡ್ಬಿಟ್ರೆ ನೀವು ಆಮೇಲೆ ಯಾವಾಗಾದರೂ ಯೂಸ್ ಮಾಡ್ತಾ ಬರ್ಬೋದು. ಯಾವಾಗ ಅದನ್ನು 1 ಟೀ ಸ್ಪೂನಷ್ಟು ಅದನ್ನು ತುಳಸಿ ಪೌಡರ್ನ ಹಾಕ್ಕೊಳ್ಳಿ. ಅದರ ಜೊತೆಗೆ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಹಸಿ ಹಾಲು ಬರುತ್ತಲ್ಲ, ಅದು ಕಾಯಿಸಿರಬಾರ್ದು ಹಾಲನ್ನ, ಆ ಕಾಯಿಸದೇ ಇರುವಂಥ ಹಾಲನ್ನು ನೀವು 1-1.5 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಜೊತೆ ಕಲಿಸ್ಕೊಂಡು ಆದಮೇಲೆ ನೀವು ಮುಖಕ್ಕೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡು ಒಂದು 10-15 ನಿಮಿಷ ಬಿಟ್ಟಾದಮೇಲೆ ಒಣಗಿದ ಮೇಲೆ ನೀವು ಮುಖ ತೊಳ್ಕೊಳ್ಳಿ. ಇದನ್ನು ಇದೇ ರೀತಿ ನೀವು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಕಪ್ಪು ಕಲೆಗಳಿರ್ಬೋದು, ಆಮೇಲೆ ಸ್ಕಿನ್ನಲ್ಲಿ ಮೊಡವೆಗಳು ಸಹ ಇರ್ತಾವಲ್ಲ, ಅದು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ನನ್ನ ವಿಡಿಯೋ ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮಗೆ ದಿನಾಲೂ ತಿಳಿಸ್ತಾ ಬರ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ. ಇವತ್ತಿಗೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದ.